ಕೆ.ಸಿ. ಶಿವಪ್ಪನವರು 86 ವರ್ಷದ ನವ ಯುವಕ, ಇವತ್ತಿಗೂ ಪದ್ಯ ಬರಿತಾ ಇದ್ದಾರೆ. ಅವ್ರು ಮಲಗುವಂತ ಹಾಸಿಗೆಯ ಪಕ್ಕದ ಟೇಬಲ್ ಮೇಲೆ ಇವತ್ತಿಗೂ ಒಂದು ರೈಟಿಂಗ್ ಪ್ಯಾಡ್ ಇರುತ್ತೆ, ಬರೆಯೋ ಪೆನ್ ಇಟ್ಟಿರ್ತಾರೆ. ಬರಿತಾನೆ ಇರ್ತಾರೆ. ರಾತ್ರಿ ಮಲಗಿರುವಾಗ ಅವ್ರಿಗೆ ಏನ್ ಥಾಟ್ ಪ್ರಾಸೆಸ್ ಆಗಿರುತ್ತೋ ಬೆಳಿಗ್ಗೆ ಎದ್ದು ಕೂಡ್ಲೆ ಬ್ರಷ್ ಮಾಡೋ ಮುಂಚೆ ಬರೆಯೋ ಕೆಲಸ ಅವ್ರದ್ದು. ಥಾಟ್ ಪ್ರಾಸೆಸ್ ಆಗಿರುತ್ತಲ್ವಾ, ಅದನ್ನೆಲ್ಲ ಅಕ್ಷರ ರೂಪಕ್ಕೆ ಇಳಿಸಿ ಅವ್ರ ಅಲ್ಲಿಂದ ಎದ್ದು ಹೊರಟೋದು. ಇವತ್ತಿಗೂ ಅವ್ರಿಗೆ ಏನಾದ್ರು ಫೋನ್ ಮಾಡಿ ಗುರುಗಳೇ ಹೇಗಿದ್ದೀರಾ ಅಂತ ಕೇಳಿದ್ರೆ, ವೆಲ್ ನಾಗಶ್ರೀ 86 ವಯಸ್ಸಿಗೆ ನಾನು ಹೇಗಿರ್ಬೇಕೋ ಅದಕ್ಕಿಂತ ಚೆನ್ನಾಗಿದ್ದೀನಿ ಕಣಮ್ಮ. ಅಷ್ಟು ಜೀವನೋತ್ಸಾಹ. 18 ವರ್ಷದ ಹುಡುಗನ್ನು ಕರ್ಕೊಂಡು ಹೋಗಿ ತೋರಿಸ್ಬೇಕು ಜೀವನೋತ್ಸಾಹ ಅಂದ್ರೆ ಇದು ಅಂತ ಹೇಳಿ. ಅಂಥ ಅಪರೂಪದ ಮನುಷ್ಯ. ನಾವು ಅವ್ರನ್ನ ಭೇಟಿ ಆಗ್ಬೇಕು ಅಂತ ಕಣ್ಣನಮ್ಮ ತುಂಬಾ ಪ್ರಯತ್ನ ಪಟ್ರು. ನನಗೆ ಹಿಂಜರಿಕೆ, ದೊಡ್ಡವರು ಹೆಂಗೋ ಏನೋ ಹೆಂಗಪ್ಪ ಮಾತಾಡೋದು ಅಂತ ಹೇಳಿ. ಆದರೆ ಈ ಮಧ್ಯದಲ್ಲಿ ನಮ್ಮನ್ನು ಭೇಟಿ ಮಾಡಿಸ್ಲೇಬೇಕು ಅಂತ ಹೇಳಿ ಕಾರಣೀಭೂತರಾಗಿ ಕರ್ಕೊಂಡು ಹೋಗಿ ಫೋನ್ ಮಾಡಿಸಿ ಮಾತಾಡ್ಸಿದ್ದು ನಮ್ಮ ಮಂಜುಳಾ ಹುಲ್ಲಳ್ಳಿ ಮೇಡಮ್. ಕಣ್ಣಮ್ಮಂಗೆ ನಾನು ಬೇಡ ಮಾಮ, ನಾವು ನಮ್ಮ ಪಾಡಿಗಿರೋಣ, ನಮ್ಮ ಪಾಡಿನ ಮುದ್ದುರಾಮ ಪದ್ಯ ಹಂಚೋಣ ಅಂತ. ಮಾಮಂಗೆ ಹೇಗಾರು ಮಾಡಿ ಕವಿನ ಪುಟ್ಟಮ್ಮನ ಜೊತೆಗೆ ಮಾತಾಡಿಸ್ಬೇಕು ಅಂತ ಹೇಳಿ. ನಾನು ಬೇಡ ಬೇಡ ಅನ್ನಕ್ಕೆ ಒಪ್ಪಿಸ್ಬೇಕಲ್ಲ ಅನ್ನೋ ಕಾರಣಕ್ಕೆ ಒಂದ್ಸಲ ಮಂಜುಳಮ್ಮ ಬಂದ್ರು ಮನೆಗೆ. ನೋಡು ಮಂಜುಳಮ್ಮ, ಈ ಪುಟ್ಟಮ್ಮ ಹಿಂಗಂತ ಇದೆ, ಹೆಂಗಾರು ಮಾಡಿ ಶಿವಪ್ಪನವ್ರ ಹತ್ರ ಮಾತಾಡ್ಸಿಸ್ಬೇಕಲ್ಲಮ್ಮ ಅಂತಂದ ತಕ್ಷಣ ನಮ್ಮ ಮಂಜುಳಾ ಮೇಡಮ್ ಫೋನ್ ಮಾಡಿ ಇಮಿಡಿಯೇಟ್ ಆಗಿ ಫೋನಲ್ಲಿ ಮಾತೇ ಆಡಿಸ್ಬಿಟ್ರು. 2 ಪದ್ಯನೂ ಹೇಳಿಸ್ಬಿಟ್ರು. ಅವ್ರಿಗೆ ಎಷ್ಟು ಖುಷಿ ಆಯ್ತು ಅಂತಂದ್ರೆ, ನೆಕ್ಸ್ಟ್ ಮೈಸೂರಿಗೆ ಬಂದಾಗ ನೀನು ಬರಲೇಬೇಕಮ್ಮ ಅಂತ ಹೇಳಿ ನಾನು, ಕಣ್ಣನ್ ಮಾಮ, ಮಂಜುಳಾ ಹುಲ್ಲಳ್ಳಿ ಎಲ್ಲರೂ ಒಟ್ಟಿಗೆ ಅವ್ರ ಮನೆಗೆ ಹೋಗಿದ್ವಿ. ನಮ್ಮ ಮನೆಯವರು, ನನ್ನ ಮಗಳು, ನನ್ನ ಮಗ ಎಲ್ಲರೂ ಬಂದಿದ್ರು. ಒಟ್ಟಿಗೆ ಕುತ್ಕೊಂಡು ಅವ್ರ ಹತ್ರ ಒಂದು ಅರ್ಧ ದಿನ ಅವ್ರ ಜೊತೆಗೆ ಹರಟಿ ಮಾತಾಡ್ಕೊಂಡು ಹರಟೆ ಹೊಡ್ಕೊಂಡು ಬಂದಿದ್ವಿ. ಅವ್ರ ಕಾರ್ಯಕ್ರಮಗಳು ಕೇಳಿ ಕೇಳಿ, ನಾನು ಹೇಳಿದ ಪದ್ಯಗಳನ್ನೆಲ್ಲ ಕೇಳಿ ಕೇಳಿ ಒಂದ್ ದಿವಸ ಅಂತೂ ಯಾವ ಲೆವೆಲಿಗೆ ಹೇಳ್ಬಿಟ್ರು ಅಂದ್ರೆ, ನಾಗಶ್ರೀ ಯು ಆರ್ ಅಂಬಾಸಿಡರ್ ಆಫ್ ಮುದ್ದುರಾಮ ಕಣಮ್ಮ, ನೀನು ಹೇಗಾದ್ರೂ ಬಳಸ್ಕೊ ನನ್ನ ಮುದ್ದುರಾಮನ ಅಂತ ಹೇಳಿ ಅವ್ರು ಹೇಳ್ಬಿಟ್ರು. ಒಬ್ಬ ಸಾಮಾನ್ಯ ಒಂದು ಮಹಿಳೆಗೆ ಒಂದು ಕವಿ, ಉತ್ಕೃಷ್ಟವಾದಂತಹ ಕವಿ ಅಷ್ಟು ಹೇಳಿದ್ರೆ ಸಾಕಲ್ವಾ, ಇನ್ನೇನು ಬೇಕು ಬದುಕಿಗೆ ಅನ್ನೋ ಹಾಗಾಯಿತು. ಅದೊಂದು ಭಾಳ ಅಪರೂಪದಂಥ ಸಂದರ್ಭ.